AI ಬೇಸ್ಡ್ ಅಡ್ವಾನ್ಸ್ಡ್ ಟೆಕ್ನಾಲಜಿಯಿಂದ ಒಂದು ಕನ್ನಡಕ, ಅದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಟೆಕ್ನಾಲಜಿ ಅದರಲ್ಲಿ ಇಂಪ್ಲಿಮೆಂಟ್ ಆಗಿರುವಂಥ ಒಂದು ಕನ್ನಡಕ 36 ಇವೆ. ಆ ಸ್ಪೆಕ್ಟಕಲ್ ತುಂಬಾ ಪ್ರಯೋಜನಕಾರಿ ಇದೆ. ಕನ್ನಡಕ ಹಾಕೊಂಡು ಅದರ ಕೆಳಗಡೆ ಇಟ್ಟಂತಹ ಪ್ರತಿಯೊಂದು ಪತ್ರ ಏನೇ ಲೆಟರ್ಸ್ ಇದ್ರೂ ಕೂಡ ಅದೆಲ್ಲ ತುಂಬಾ ಚೆನ್ನಾಗಿ ರೀಡ್ ಮಾಡಿ ಕೊಡುತ್ತೆ. ಮತ್ತೆ ಇವರು ಕನ್ನಡಕದಲ್ಲಿ ಆ ಕಡೆ ಈ ಕಡೆ ನೋಡಿದಾಗೆ ಯಾವ ದಿಕ್ಕಲ್ಲಿ ಅವ್ರು ನೋಡ್ತಾರೆ, ಅಲ್ಲಿ ಎದುರುಗಡೆ ಏನಿದೆ ಅನ್ನೋದು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಸೊ ಅವರು ಸ್ವಾವಲಂಬಿ ಆಗಿ ಈಗ ಹೌದು ಸರ್, ಬ್ಲೈಂಡ್ ಸ್ಕೂಲ್ಸ್ ಅಲ್ಲಿ ಅದು ಇಟ್ ಈಸ್ ಫಾರ್ ಬ್ಲೈಂಡ್ಸ್ ಓನ್ಲಿ ಸರ್. ಹೇಗೆ ಬ್ರೈಲ್ ಅವ್ರಿಗೆ ಹೆಲ್ಪ್ ಆಗ್ತಿತ್ತು ಅದಕ್ಕಿಂತ ಒಂದು ಲೆವೆಲ್ ಅಡ್ವಾನ್ಸ್ಡ್ AI ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಿರೋ ಒಂದು ಸ್ಟಾರ್ಟ್ಅಪ್ ಕಂಪನಿ ಅವರು ಮಾಡಿದ್ದಾರೆ. ಇದು ಒಂದನ್ನ ಪ್ರಯತ್ನ ಮಾಡಿದ್ದೀವಿ ಸರ್. ಇದು ಚೆನ್ನಾಗಿ ಆಯಿತು ಅಂತಂದ್ರೆ ಇದನ್ನ ಹಾಗೆ ನಾವು ನಮ್ಮ ಕ್ಲಬ್ ವತಿಯಿಂದ ಲಯನ್ಸ್ ವತಿಯಿಂದ ಅದನ್ನ ಇಂಡಿಯಾದಲ್ಲಿ ಸರ್ ಒಬ್ಬರಿಗೆ ಫೀಮೇಲ್ ಸರ್, ಫೀಮೇಲ್ ಒಂದು ಲೇಡಿ ಶಿ ಇಸ್ ಅರೌಂಡ್ 25 years ಇದೆ ಸರ್. ಅವರು ಸ್ಟಡಿ ಮಾಡಿ ಸ್ಕೂಲ್ ರಾಜ್ಕೋಟ್ ನ್ಯಾಷನಲ್ ಖೋ ಪ್ಲೇಯರ್ ಆಗಿರುವಂತಹ ಒಬ್ರು ಚೈತ್ರ, ನ್ಯಾಷನಲ್ ಖೋ ಪ್ಲೇಯರ್ ಚೈತ್ರ ಅನ್ನೋ ಒಬ್ಬ ಆಟಗಾರರಿಗೆ ಒಂದು ನಮ್ಮ ಕ್ಲಬ್ನಿಂದ 5,000 ರೂಪಾಯಿ ಡೊನೇಷನ್ ಕೊಡ್ತಾ ಇದ್ದೀವಿ. ನಲಿಕಲಿ ಟೇಬಲ್ಗಳು 15 ಚೇರ್ಗಳು ಕೊಡ್ತಾ ಇದ್ದೀವಿ. ಹಾಗೆ ಒಂದು ಇಂಜಿನಿಯರ್ ಸ್ಟೂಡೆಂಟ್ಗೆ ಅವಶ್ಯಕತೆ ಇತ್ತು, ಹಾಗಾಗಿ ಅವರಿಗೆ 5,000 ಡೊನೇಷನ್ ಬರುತ್ತೆ. ಆಮೇಲೆ ಡ್ರಾಯಿಂಗ್ ಎಕ್ವಿಪ್ಮೆಂಟ್ ಗೌರ್ಮೆಂಟ್ ಶಾಲೆಯ ವಿದ್ಯಾರ್ಥಿಗಳಿಗೆ 5,000 ವರ್ತ್ ಡ್ರಾಯಿಂಗ್ ಎಕ್ವಿಪ್ಮೆಂಟ್ಸ್, ಅದು ಕೂಡ ನಮ್ಮ ಬನ್ನೂರು ಸರೌಂಡಿಂಗ್ ಶಾಲೆಯಲ್ಲಿ ಬನ್ನೂರು ಲಯನ್ಸ್ ಸಂಸ್ಥೆ ಅವರಿಂದ ಆಗ್ತಾ ಇದೆ. ಅದು ನಮ್ಮ ಈ ಪ್ರಾಂತ್ಯಕ್ಕೆ ಬರೋದ್ರಿಂದ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಒಬ್ಬ ಡೆಲಿವರಿ ಬಾಯ್, ಅವನಿಗೆ ಸ್ಪೈನಲ್ ಕಾರ್ಡ್ ಡಿಫೆಕ್ಟ್ ಇದೆ, ಅವನಿಗೆ ಬಟ್ ಅವನು ಕೆಲಸದಲ್ಲಿದ್ದಾನೆ, ಡೆಲಿವರಿ ಪ್ರೋಸೆಸ್ ವರ್ಕಲ್ಲಿದ್ದಾನೆ. ಅವನಿಗೆ 3 ಚಕ್ರದ 3 ವೀಲರ್ ಮೋಟರ್ ಸೈಕಲ್ ವರ್ತ್ 1.20 1,20,000 ವರ್ತ್ ಮೋಟರ್ ಸೈಕಲ್ ಅಂತ ನಮ್ಮ ಪ್ರಾಂತ್ಯದ ಒಂದು ಲಯನ್ಸ್ ಡೊನೇಷನ್. ಇಷ್ಟು ಸರ್ವಿಸ್ ನಾಳೆ ಆಗುತ್ತೆ. ಇನ್ನೂ ಹೇಳಕ್ಕಾಗಲ್ಲ, ಆ ಟೈಮಲ್ಲಿ ಇನ್ನೂ ಒಂದಷ್ಟು ಬಂದು ಡೊನೇಷನ್ಸ್ ಮಾಡ್ತಾರೆ. ಇಷ್ಟು ವಿಚಾರಗಳಾಗುತ್ತೆ. ಒಂದು ಒಳ್ಳೆ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಈ ಒಂದು ಸಂಸ್ಥೆ ಒಂದು ಸಮ್ಮೇಳನದಲ್ಲಿ ಒಳ್ಳೆ ಕಾರ್ಯಕ್ರಮ ಆಗುತ್ತೆ ಅಂತ ಆಶೆ ಇದೆ. ಇನ್ನು ನಮ್ಮ ಈ ಸಮ್ಮೇಳನಕ್ಕೆ ಹಿರಿಯ ಸಲಹೆ ಮಾರ್ಗದರ್ಶನ ಇರ್ತಾರೆ, ಅವ್ರಿಗೆ ಅವ್ರಿಗೆ ಮಾತಾಡಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ 317 ಮೈಸೂರು, ಮಂಡ್ಯ ಮತ್ತು ಚಾಮರಾಜನಗರ 3 ರೆವಿನ್ಯೂ ಜಿಲ್ಲೆಗಳನ್ನು ಒಳಗೊಂಡಂತೆ ಜಿಲ್ಲೆ 317 ಸುಮಾರು 100 ಲಯನ್ಸ್ ಸಂಸ್ಥೆಗಳಿದ್ದಾವೆ. 3,000 ಲಯನ್ಸ್ ಸದಸ್ಯರು ಈ ಒಂದು ಜಿಲ್ಲೆಯಲ್ಲಿ. ಒಟ್ಟು 10 ಪ್ರಾಂತೀಯ ಅಧ್ಯಕ್ಷರುಗಳಿದ್ದಾರೆ. ಇವರು ನಮ್ಮ 10ನೇ ಪ್ರಾಂತೀಯ ಅಧ್ಯಕ್ಷರು. ಮೊದಲನೇ ಪ್ರಾಂತೀಯ ಸಮ್ಮೇಳನ ಈ ವರ್ಷದಲ್ಲಿ ಇದೆ. ಈ 10 ಪ್ರಾಂತೀಯ ಅಧ್ಯಕ್ಷರುಗಳಲ್ಲಿ ಒಬ್ಬರೇ ಮಹಿಳಾ ಪ್ರಾಂತೀಯ ಅಧ್ಯಕ್ಷರು, ಅದೇ ಡಾಕ್ಟರ್. ನಾಳೆಯ ಸಮ್ಮೇಳನಕ್ಕೆ ಮುಖ್ಯವಾದ ವಿಷಯ ಆರೈಕೆಯ ಮೂಲಗಳು, ವೈಯಕ್ತಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಯೋಗ ಮತ್ತು ಆಯುರ್ವೇದದ ಕೊಡುಗೆ ಎನ್ನುವಂತಹ ವಿಚಾರವನ್ನು ಇಟ್ಕೊಂಡು ಈ ಒಂದು ವಿಚಾರವಾಗಿ ಅನುಭವಿಗಳು ಹಾಗೂ ತಮ್ಮದೇ ಆದಂತಹ ಸಂಸ್ಥೆಯನ್ನು 16 ವರ್ಷಗಳಿಂದ ನಡೆಸ್ಕೊಂಡು ಬರ್ತಿರ್ತಕ್ಕಂತಹ ವಿದ್ವಾಂಸರಾದ ಡಾಕ್ಟರ್ ವಿದ್ವಾನ್ ವಿಶ್ವೇಶ್ವರ ಭಟ್, ಸಂಸ್ಥಾಪಕ ನಿರ್ದೇಶಕರು, ಋಷಿಕುಲಂ ಅಂತಾರಾಷ್ಟ್ರೀಯ ಸಂಶೋಧನಾ ಮತ್ತು ಬೋಧನಾ ಸಂಸ್ಥೆ, ಈ ಮಹನೀಯರು ನಾಳೆ ಬಂದು ಆ ಒಂದು ಪ್ರಾಂತೀಯ ಸಮ್ಮೇಳನದಲ್ಲಿ ಎಲ್ಲ ವಿಚಾರಗಳನ್ನ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಆರೈಕೆಯ ಮೂಲಗಳು ಯಾವುವು, ಅವ ಅಗತ್ಯ ಏನು, ಅವಕ್ಕೆ ನಾವು ಎಷ್ಟು ಒತ್ತು ಕೊಡಬೇಕು ಅನ್ನುವಂತಹ ವಿಚಾರಗಳನ್ನ ತಿಳಿಸ್ತೀವಿ. ಅದಲ್ಲದೆ ಮಾಧ್ಯಮ ಮಿತ್ರರೇ, ಇತ್ತೀಚೆಗೆ ಯುವಕರು ಸಹ ಉದಯಕ್ಕೆ ಒಳಗಾಗ್ತಾ ಇದ್ದಾರೆ. ಹಾಗಾಗಿ ನಾಳೆ
ಇದು ಬಹಳ ಮುಖ್ಯವಾದ ಒಂದು ಸಮಸ್ಯೆ ಅಂತೇಳಿ ಈ ಪ್ರಾಂತೀಯ ಸಮ್ಮೇಳನದಲ್ಲಿ ಡಾಕ್ಟರ್ ಕೇಶವ ಮೂರ್ತಿ ಅವರು ಸಹ ಲಯನ್ಸ್ ಸದಸ್ಯರು, ಕಾರ್ಡಿಯಾಲಜಿಸ್ಟ್, ಸೀನಿಯರ್ ಕನ್ಸಲ್ಟೆಂಟ್ ಆಫ್ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್, ನಾರಾಯಣ ಹೃದಯಾಲಯ, ಅವರುಗಳನ್ನ ಈ ಸಮಾಜಕ್ಕೆ ತಿಳುವಳಿಕೆಯನ್ನ ನೀಡುವಂತಹ ಒಂದು ಜವಾಬ್ದಾರಿಯನ್ನ ಅವರು ನಿರ್ವಹಿಸಿದರು. ಈ ಒಂದು ಸಮ್ಮೇಳನಕ್ಕೆ ಸುಮಾರು 300ರಿಂದ 400 ಸದಸ್ಯರು, ಸಮಾಜದ ಗಣ್ಯರು ಹಾಗೂ ಕುಟುಂಬ ವರ್ಗದವರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಪ್ರತಿ ವರ್ಷವೂ ಸಹ ಈ ಲಯನ್ಸ್ ಸಂಸ್ಥೆಯ ಕುಟುಂಬದವರು ಸೇರಿ ಒಂದು ಸಮಾರಂಭವನ್ನು ಮಾಡಿ ಒಂದು ಕುಟುಂಬದ ರೀತಿ ವಿಜೃಂಭಣೆಯಿಂದ ಆಚರಿಸಿ ಒಟ್ಟಿಗೆ ಒಂದು ಮಾಡುವಂತಹ ಒಂದು ವ್ಯವಸ್ಥೆ. ಜೊತೆಗೆ ಈ ಒಂದು ಸಮ್ಮೇಳನದ ಅಂಗವಾಗಿ ಸಾಂಕೇತಿಕವಾಗಿ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಸಹ ನಾವು ಮಾಡಲಿಕ್ಕೆ ಅಣಿಯಾಗಿದ್ದೀವಿ. ಈ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಇಂತಹ ಸಂಸ್ಥೆಯ ಕಾರ್ಯಕ್ರಮಗಳನ್ನು ತಮ್ಮ ಮಾಧ್ಯಮದ ಪತ್ರಿಕೆಯ ಮುಖಾಂತರ ಸಾರ್ವಜನಿಕರಿಗೆ ತಿಳಿಸುವುದು, ಜೊತೆಗೆ ಈ ಒಂದು ಸಂಸ್ಥೆಯಲ್ಲಿ ನಿರಂತರವಾಗಿ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಲಯನ್ ಮಿತ್ರರಿಗೆ ಒಂದು ಮೆಚ್ಚುಗೆಯ ಮಾತುಗಳನ್ನು ಮಾಧ್ಯಮ ಮುಖಾಂತರ ನೀಡಿದರೆ ಅವರು ಇನ್ನೂ ಹೆಚ್ಚು ಹುರುದುಂಬಿಸಿ ಈ ಒಂದು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಕೂಡ ಹೆಚ್ಚು ತೊಡಗಿಸಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹ ಮನೋಭಿಲಾಷೆಯನ್ನು ಇಟ್ಕೊಂಡು ಈ ಒಂದು ಪ್ರಾಂತೀಯ ಸಮ್ಮೇಳನವನ್ನು ಆಯೋಜನೆ ಮಾಡಿದೆ. ಈ ಪ್ರಾಂತೀಯ ಸಮ್ಮೇಳನ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ JP ನಗರದಲ್ಲಿ ನಡೀತಾ ಇದೆ. ಬೆಳಿಗ್ಗೆ 9:30ರಿಂದ ಈ ಕಾರ್ಯಕ್ರಮ ಪ್ರಾರಂಭವಾಗಿ ಮಧ್ಯಾಹ್ನ 1:30 ಗಂಟೆಗೆ ಮುಕ್ತಾಯ ಆಗಲಿದೆ. ಸುಮಾರು 10:30 ಗಂಟೆ ಸಮಯದಲ್ಲಿ ಈ ಒಂದು ಸಮಾರಂಭ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಉದ್ಘಾಟನಾ ಭಾಷಣ ಇದೆ. ನಮ್ಮೆಲ್ಲರಲ್ಲೂ ನಾನು ಮನವಿಯನ್ನು ಮಾಡ್ತೀನಿ, 10:30 ಸಮಯದಲ್ಲಿ ನಾವೆಲ್ಲ ಮಾಧ್ಯಮ ಮಿತ್ರರು ಹಾಗೂ ಪತ್ರಿಕಾ ಮಿತ್ರರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚು ಪ್ರಚಾರ ಮಾಡಿ ಇದು ಸಾಮಾಜಿಕ ಹೊಂದುವಂತಹ ಒಂದು ಕೆಲಸವನ್ನು ಮಾಡಿ ಅಂತೇಳಿ ತಾವೆಲ್ಲರೂ ಕೂಡ ನಾನು ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿರ್ತಕ್ಕಂತಹ ಈ ಪ್ರಾಂತೀಯ ಸಮ್ಮೇಳನದ ಮೆಟ್ಟರಾಗಿರ್ತಕ್ಕಂಥ LV ಶ್ರೀನಿವಾಸ್ ಅವರು ಒಂದೆರಡು ಮಾತಾಡಬೇಕು ಅಂತ ಮಿತ್ರರಿಗೆ ತಾವು ದಯವಿಟ್ಟು ತಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಆತ್ಮೀಯ ಪತ್ರಿಕಾ ಮಾಧ್ಯಮದವರೇ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ, ನಾಳೆ ನಮ್ಮ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದು ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಭೋಜನ ಎರಡೂ ಇರುತ್ತೆ. ಹಾಗೆ ನಮ್ಮ ಕಾರ್ಯಕ್ರಮನ ಅತಿ ಹೆಚ್ಚಾಗಿ ಪ್ರಚಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ನಮ್ಮ ಪ್ರಾಂತೀಯ ಅಧ್ಯಕ್ಷರು, ನಮ್ಮ ಸಲಹೆಗಾರರು ಕೃಷ್ಣೇಗೌಡರು ಹಾಗೂ ಲೀಡರಾದ ಶ್ರೀನಿವಾಸ್, ಚೇರ್ಮನ್ ಆದ ಹೇಮಂತ್ ಕುಮಾರ್ ಹಾಗೂ ಖಜಾಂಚಿಗಳಾದ ಉದಯ್ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಒಕ್ಕೂಟ ಜಿಲ್ಲೆ 315 ಪ್ರಾಂತೀಯ ಸಮ್ಮೇಳನವನ್ನು ಇದೇ ಭಾನುವಾರ ನಾಳೆ ಡಿಸೆಂಬರ್ 7ರಂದು ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ವಿಶ್ವೇಶ್ವರ ವಿದ್ಯಾರ್ಥಿಗಳಲ್ಲಿ ಆಯೋಜಿಸಲಾಗಿದೆ. ಈ ಪ್ರಾಂತೀಯ ಸಮ್ಮೇಳನದ ಬಗ್ಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಪ್ರಾಂತೀಯ ಅಧ್ಯಕ್ಷರಾದ ಲಯನ್ ಡಾಕ್ಟರ್ ಮೈತ್ರಿ ಅವರಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಪ್ರಾಂತೀಯ ಸಮ್ಮೇಳನದ ಸಲಹೆಗಾರರು ಹಾಗೂ ಲಯನ್ಸ್ ಮಲ್ಟಿಪಲ್ ಕೌನ್ಸಿಲ್ನ ನಿಕಟಪೂರ್ವ ಮಾಜಿ ಅಧ್ಯಕ್ಷರೂ ಆದ ಲಯನ್ ಡಾಕ್ಟರ್ ಕೃಷ್ಣೇಗೌಡರು ನಮ್ಮೊಂದಿಗಿದ್ದಾರೆ. ಅವರಿಗೂ ನಮ್ಮ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ. ಈ ಸಮ್ಮೇಳನದ ಮಾರ್ಗದರ್ಶಕರಾದ ಲಯನ್ LV ಶ್ರೀನಿವಾಸ್ ಅವರಿದ್ದಾರೆ. ಅವರಿಗೂ ನಾವು ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಕಾರ್ಯದರ್ಶಿಗಳಾದ ರವಿಕುಮಾರ್ ಅವರು, ಜೊತೆ ಕಾರ್ಯದರ್ಶಿಗಳಾದ ವಿಜಯಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಲಯನ್ ಸುರೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಕೊಡ್ತೇನೆ. ಹಾಗೆ ವಲಯಾಧ್ಯಕ್ಷರಾದ ಜ್ಯೋತಿ ಮಂಜುನಾಥ್ ಅವರಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಖಜಾಂಚಿಯವರಾದ ಉದಯ್ ಕುಮಾರ್ ನಮ್ಮೊಂದಿಗಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೊಡ್ತೇನೆ. ಪತ್ರಿಕೋದ್ಯಮಿಗಳು ಹಾಗೂ ಮಾಧ್ಯಮ ಮಂತ್ರಿಗಳು
ವಿವರಣೆಯನ್ನು